ಹೊರಳಾಡುತ್ತಿರುವ ಬಿಹಾರದ ಮತದಾರರ ಹಕ್ಕು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ರಾಹುಲ್ ಗಾಂಧಿಯವರ ವೋಟರ್ಸ್ ಅಧಿಕಾರ ಯಾತ್ರೆಯ ಬೆನ್ನಿಗೆ ಸಂಘ ಪರಿವಾರದವರು ಭಯಬಿದ್ದು ಸಮ್ಮೇಳನಗಳ ಸರಣಿ ನಡೆಸಿದ್ದಾರೆ. ಆದರೆ ಆಗುತ್ತಿರುವುದೇನು? ಬಿಹಾರವು ಗೌತಮ ಬುದ್ಧನ ಕರ್ಮಭೂಮಿ, ವರ್ಧಮಾನ ಮಹಾವೀರನ ತೀರ್ಥಭೂಮಿ. ಪುರಾಣಕ್ಕೆ ಹೋದರೆ ಕೃಷ್ಣನನ್ನು ಗುಜರಾತಿಗೆ ಓಡಿಸಿದ ಜರಾಸಂಧನ ವೀರಭೂಮಿ. ಹಲವಾರು ಚಳವಳಿಗಳನ್ನ ಬ್ರಿಟಿಷರ ಕಾಲದಿಂದಲೂ ಕಂಡ ನೆಲ. ಸ್ವಾತಂತ್ರ್ಯ ನಂತರವೂ ಹೋರಾಟಗಳ ನೆಲೆ. ಒಬಿಸಿ, ಹಿಂದುಳಿದ, ದಲಿತರ ಹಲವಾರು ಸಮಗ್ರ ಹೋರಾಟಗಳನ್ನ ಕಾಣುತ್ತಿರುವ ನೆಲ. ಬುಡಕಟ್ಟು ಜನರು ಬಹುವರ್ಗ ಮತ್ತು ಜಾತಿ ವಿಭಜನೆಯ ಆಳದ ಬೇರು ಬಿಹಾರದಲ್ಲೇ ಹೆಚ್ಚು. ಬಿಹಾರದ ದಲಿತ ಜಾತಿಗಳ ಬಣಗಳು ಒಬ್ಬಿಬ್ಬರು ಶಾಸಕ, ಸಂಸದರನ್ನ ಹಿಡಿದುಕೊಂಡು ಅಧಿಕಾರ ರಾಜಕೀಯದ ಹೊರತಾಗಿ ಬೇರೇನೂ ಅರಿಯದವರು. ಮುಸ್ಲಿಂ ಮತದಾರರ ಸಂಖ್ಯೆ ಕೂಡ ಬಿಹಾರದಲ್ಲಿ ಹೆಚ್ಚು ಇದೆಯಾದರೂ ಅವರಲ್ಲೂ ಅತ್ಯಧಿಕ ಒಳಪಂಗಡಗಳು ಕಂಡುಬರುವುದರಿಂದ ಅವರು ಏಕಪಕ್ಷ ನಿಷ್ಠರಲ್ಲ. ಬಿಜೆಪಿಯನ್ನೇ ನೆಚ್ಚಿಕೊಂಡಿರುವ ದೊಡ್ಡ ವ್ಯಾಪಾರಿ ಮುಸ್ಲಿಂ ಮತದಾರರು ಸಹ ಇಲ್ಲಿದ್ದಾರೆ. ಹಿಂದೆ ಲಾಲು ಪ್ರಸಾದ್ ಯಾದವ್ರ ಜೊತೆಗೆ ಗುರುತಿಸಿಕೊಂಡಿದ್ದ ಮಧ್ಯಮ ಬಡ ಮುಸ್ಲಿಂ ವರ್ಗಗಳಲ್ಲಿ ಹೆಚ್ಚಿನವರು ಕಳೆದ ದಶಕದಲ್ಲಿ ನಿತೀಶ್ ಕುಮಾರ್ ಬಗಲಿಗೆ ಹೋಗಿದ್ದಾರೆ. ಭೂಗತ ಜಗತ್ತಿನವರು ಕೂಡ ಇಲ್ಲಿನ ಚುನಾವಣೆಗಳಲ್ಲಿ ತಮ್ಮ ಪ್ರಭಾವವನ್ನು ಬೀರುತ್ತಾರೆ. ಕರಾವಳಿಯವರೊಬ್ಬರು ಈ ರಾಜ್ಯದಲ್ಲಿ ಗೆಲ್ಲುತ್ತಿದ್ದರು. ಕೆಲವು ಕ್ಷೇತ್ರಗಳಲ್ಲಿ ಮತಪೆಟ್ಟಿಗೆ ದರೋಡೆ ನಡೆಯುತ್ತದೆ, ನಾನು ಬಿಡಲಾಗುತ್ತದೆಯೇ ಎಂದು ಆ ನಾಯಕರು ಮರ್ಮವಾಗಿ ನಕ್ಕುದ್ದಾಗಿ ಅವರ ಜೊತೆಗಿದ್ದ ಎರಡನೆಯ ಹಂತದ ನಾಯಕರೊಬ್ಬರು ಹೇಳುತ್ತಿದ್ದರು. ಈಗ ಚುನಾವಣೆಯಲ್ಲಿ ಮುಂದಕ್ಕೆ ಬಂದಿರುವ ವಿಚಾರ ಬಿಜೆಪಿಯ ವೋಟ್ ಚೋರಿ ಮತ್ತು ಅವರಿಗಾಗಿ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯಲ್ಲಿ ಆಡಿಸಿರುವ ಕತ್ತರಿ. ಇದೇ ವಿಷಯದ ಮೇಲೆ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ವೋಟರ್ಗಳ ಹಕ್ಕು ಜನಯಾತ್ರೆ ನಡೆದಿತ್ತು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಎಂಕೆ ಸ್ಟಾಲಿನ್ ಸಹಿತ ಇಂಡಿಯಾ ಮೈತ್ರಿಕೂಟದ ಸದಸ್ಯ ಪಕ್ಷಗಳ ಪ್ರತಿನಿಧಿಗಳು ಈ ವೋಟ್ ಅಧಿಕಾರ ಯಾತ್ರೆಯಲ್ಲಿ ಅಲ್ಲಲ್ಲಿ ಭಾಗವಹಿಸಿದ್ದರು. ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿಯ ಮತ್ತು ಜಗನ್ಮೋಹನ್ ರೆಡ್ಡಿಯವರು ಆಂಧ್ರದ ವೋಟ್ ಚೋರಿ ಬಗೆಗೆ ರಾಹುಲ್ ಗಾಂಧಿಯವರು ಮಾತನಾಡುತ್ತಿಲ್ಲ ಎಂದು ಹೇಳಿ ಮುಗುಮ್ಮಾಗಿ ಇದ್ದರು. ನವೆಂಬರ್ ಮಧ್ಯಭಾಗದಲ್ಲಿ ಬಿಹಾರದ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇನ್ನೊಂದು ತಿಂಗಳ ಒಳಗೆ ಕೆಲವು ಹಂತಗಳ ಮತದಾನದ ದಿನಾಂಕ ನಮ್ಮೆದುರು ಬರಲಿದೆ. ವಿರೋಧ ಪಕ್ಷಗಳ ಯಾತ್ರೆಗಳು ಮತದಾರರನ್ನ ಒಂದಷ್ಟು ಎಚ್ಚರಗೊಳ್ಳುವಂತೆ ಮಾಡಿದೆ ಎಂದು ಸುದ್ದಿ ಇದೆ. ಇದಿಷ್ಟೇ ಸುದ್ದಿಯ ಮೇಲೆ ಸಂಘ ಪರಿವಾರದವರು ಬಿಹಾರದಲ್ಲಿ 24 ಗಂಟೆಗಳ ಕಾಲ ಪ್ರಚಾರ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನೆಂದೂ ಎನ್ಡಿಎ ಕೂಟ ಬಿಡುವುದಿಲ್ಲ ಎಂಬ ಮಾತನ್ನು ಮೊದಲಿಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ರಿಂದ ಬಿಜೆಪಿಯವರು ಹೇಳಿಸಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರ ಸಮ್ಮೇಳನವೂ ನಡೆದಿದೆ. ರಾಹುಲ್ ಗಾಂಧಿಯವರ ಯಾತ್ರೆಯ ಬಳಿಕ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ರ ಓಡಾಟದ ಹೊರತಾಗಿ ಪ್ರತಿಪಕ್ಷಗಳ ಕಡೆಯಿಂದ ಬೇರೇನೂ ಕಾಣಿಸುತ್ತಿಲ್ಲ. ಬಿಹಾರದ 243 ಕ್ಷೇತ್ರಗಳಲ್ಲಿ ಪ್ರಶಾಂತ್ ಕಿಶೋರ್ರ ಓಡಾಟವೂ ಇದೆ. ಅಸಮಾನತೆ ತೊಲಗಿಸಿ ಎಂಬ ದೀಪಂಕರ್ ಭಟ್ಟಾಚಾರ್ಯರ ಘೋಷಣೆ ಜೋರಾಗಿದೆ. ಮಹಾತ್ಮ ಗಾಂಧೀಜಿಯವರ ಚಂಪಾರಣ್ ಸತ್ಯಾಗ್ರಹದ ರ್ಯಾಲಿಗಳು, ಜಯಪ್ರಕಾಶ್ ನಾರಾಯಣ್ರ ಸರ್ವೋದಯ ರ್ಯಾಲಿಯನ್ನ ರಾಹುಲ್ ಗಾಂಧಿಯವರ ವೋಟರ್ ಹಕ್ಕಿನ ಯಾತ್ರೆ ನೆನಪಿಸಿದರೂ ಕೂಡ ಅದರ ಕಾವು ಮುಂದುವರೆದು ಸಾಗಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು 2019ರ 17ಕ್ಕಿಂತ ಕಡಿಮೆ 13 ಸ್ಥಾನಗಳನ್ನು ಗೆದ್ದಿತ್ತು. 2019ರ 1ರ ಬದಲು ಕಾಂಗ್ರೆಸ್ 3 ಎಂದು ಎನ್ಡಿಎ ಮೈತ್ರಿಕೂಟದವರು ಆರ್ಜೆಡಿಯ 4 ಸೇರಿ 15 ಸ್ಥಾನಗಳನ್ನು ಗೆದ್ದಿದ್ದರು. ಜೆಡಿಎಸ್ ಕೂಡ 2019ರ 16ರ ಬದಲು 2024ರಲ್ಲಿ 12 ಸಂಸದ ಸ್ಥಾನ ಗೆದ್ದಿತ್ತು. ಎನ್ಡಿಎ ಹೆಚ್ಚು ಗೆದ್ದರೂ ಇಂಡಿಯಾ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಹಿಂದೆ ಬಿದ್ದಿರಲಿಲ್ಲವಾದ್ದರಿಂದ ಬಿಹಾರ ವಿಧಾನಸಭಾ ಚುನಾವಣೆಯು ತುಂಬಾ ತುರುಸಿನದಾಗಿರುತ್ತದೆ. ಹೊರಳಾಡುತ್ತಿರುವ ಬಿಹಾರದ ಮತದಾರರ ಹಕ್ಕು ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗೆ ಬರೋಣ. ಈ ಬಾರಿಯ ಪೈಪೋಟಿಯು ಮತಗಳ್ಳತನದ ವಿರುದ್ಧ, ಸಂವಿಧಾನ ಉಳಿಸಲು ಎಂಬ ಸ್ವರ ಜೋರಾಗಿಯೇ ಇದೆ. ಗರ್ಜನೆಗಳ ವಿಸರ್ಜನೆಗೆ ಕಾಯಬೇಕು. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.